ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಎಸ್ಎಲ್ ವರದಿಯಿಂದ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ. ಪ್ರಕರಣದ ತನಿಖೆಗೆ ಬಲ ತುಂಬಲಿವೆ ಎಫ್ಎಸ್ಎಲ್ನ ವರದಿಗಳು. ಈಗ ಬಂದಿರುವಂತಹ ರಿಪೋರ್ಟ್ಸ್ ಏನಿದೆ ಇದು ಈ ಕೇಸನ್ನು ಇನ್ನಷ್ಟು ಬಿಗಿಗೊಳಿಸ್ತಾ ಇದೆ. 1.5 ತಿಂಗಳಿಂದ ನಡೆದಿದ್ದಂಥ ಎಫ್ಎಸ್ಎಲ್ ಪರೀಕ್ಷೆಗಳು ಇನ್ ಡೀಟೇಲ್ ಆಗಿ ಪ್ರತಿಯೊಂದು ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ರಿಪೋರ್ಟ್ ಅನ್ನು ಕೊಡಲಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕಂಥ ಫಿಂಗರ್ ಪ್ರಿಂಟ್ಗಳು ಬಹಳ ಮುಖ್ಯವಾಗಿ ಯಾರ್ಯಾರು ಅವತ್ತು ಉಪಸ್ಥಿತರಿದ್ದರು. ಒಂದಷ್ಟು ಮಂದಿ ಆರಂಭದಲ್ಲಿ ವಿಚಾರಣೆ ಮಾಡಬೇಕಾದ್ರೆ ಈ ಕತೆ ಹೇಳುವಂಥದ್ದೆಲ್ಲ ಆಗ್ತಾ ಇತ್ತು, ನಾನಿರಲಿಲ್ಲ, ಅಲ್ಲಿದ್ದೆ, ಇಲ್ಲಿದ್ದೆ ಅಂತ. ಆದರೆ ಫಿಂಗರ್ ಪ್ರಿಂಟ್ಗಳು ಟ್ಯಾಲಿ ಮಾಡಿದಾಗ ಇಂತಿಂಥವರು ಇಲ್ಲಿದ್ದರು ಅನ್ನೋದಲ್ಲಿ ಈ ವರದಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಡಿ ಗ್ಯಾಂಗ್ಗೆ ಈಗ ಟೆಕ್ನಿಕಲ್ ಸಾಕ್ಷಿಗಳ ಸಂಕಷ್ಟ ಎದುರಾಗ್ತಿದೆ. ಇನ್ನು ನಂಬರ್ 2, ಎರಡನೇದಾಗಿ ಶವ ಸಾಗಿಸಿದಂಥ ಸ್ಕಾರ್ಪಿಯೋ. ಸೊ ಅದರಲ್ಲೂ ಕೂಡ ಇರುವಂಥ ಫಿಂಗರ್ ಪ್ರಿಂಟ್ಗಳು ಯಾರ್ಯಾರು ಆ ಶವ ಸಾಗಿಸಿದ್ರು, ಆ ವಾಹನದಲ್ಲಿ ಯಾರ್ಯಾರಿದ್ರು, ಅದರ ಫಿಂಗರ್ ಪ್ರಿಂಟ್ ಎಲ್ಲವೂ ಕೂಡ ಕಲೆಕ್ಟ್ ಆಗಿದೆ. ಹಾಗೆ ಮೂರನೇದಾಗಿ ಘಟನೆ ಜಾಗದಲ್ಲಿ ಸಿಕ್ಕಂಥ ಚಪ್ಪಲಿ, ಶೂ ಮಾರ್ಕ್ಗಳ ವರದಿಯನ್ನು ಕೂಡ ಕಲೆಕ್ಟ್ ಮಾಡಲಾಗಿತ್ತು. ಸೊ ಆ ಜಾಗದಲ್ಲಿ ಯಾರ ಚಪ್ಪಲಿ ಇತ್ತು, ಜೊತೆಗೆ ಶೂಗಳ ಮಾರ್ಕ್ ಇದೆಯಲ್ಲ ಇದನ್ನು ಕೂಡ ಗಮನಿಸಲಾಗಿತ್ತು. ಅಲ್ಲಿ ಅದರ ಒಂದು ಸ್ಯಾಂಪಲ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಕೃತ್ಯಕ್ಕೆ ಬಳಸಿದಂಥ ವಾಹನಗಳು, ಸಂಚಾರ ಮಾಡಿರುವಂಥ ಟೈರ್ ಮಾರ್ಕ್ಸ್, ಸೊ ಇದನ್ನು ಕೂಡ, ಹಾಗೆಯೇ ಹಲ್ಲೆಗೆ ಬಳಸಿದಂಥ ದೊಣ್ಣೆ, ರಾಡ್ ಮೇಲಿನ ರಕ್ತದ ಕಲೆ, ಅದರ ಮೇಲಿದ್ದಂಥ ಫಿಂಗರ್ ಪ್ರಿಂಟ್ಸ್ ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಎಫ್ಎಸ್ಎಲ್ನವರಿಗೆ ನೀಡಲಾಗಿತ್ತು. ಆ ರಿಪೋರ್ಟ್ಗಳು ಈಗ 70% ಪೊಲೀಸರ ಕೈ ಸೇರಿದೆ. ಹಾಗೆ ಬಟ್ಟೆಗಳು, ಸಂಗ್ರಹ ಮಾಡಿದಂಥ ಬಟ್ಟೆಗಳಲ್ಲಿ ಈ ರಕ್ತದ ಕಲೆಗಳ ವರದಿ ಏನಿದೆ ಅದನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಇದು ಡಿ ಗ್ಯಾಂಗ್ ವಿರುದ್ಧ ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಅದನ್ನು ಟೆಸ್ಟ್ಗೆ ಕಳಿಸಲಾಗಿತ್ತು. ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ವರದಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದನ್ನು ಕೂಡ ಈಗ ಕಲೆಕ್ಟ್ ಮಾಡಲಾಗಿದೆ. ಹೇಗೆ ಸಾವಾಗಿದೆ, ಎಲ್ಲೆಲ್ಲ ಹಲ್ಲೆ ಮಾಡಿದ್ದಾರೆ, ಸಾಯೋದಕ್ಕೆ ಕಾರಣ ಏನು, ನಿರ್ದಿಷ್ಟ ಕಾರಣ ಏನು, ಮ್ಯಾಚ್ ಆಗ್ತಿರುವಂಥ ಫಿಂಗರ್ ಪ್ರಿಂಟ್ಗಳ ಪರಿಶೀಲನೆ ಕೂಡ ಆಗ್ತಿರೋದು. ಅಂದರೆ ಇಲ್ಲಿ ಆಲ್ರೆಡಿ ಈಗ ಏನು ನ್ಯಾಯಾಂಗ ಬಂಧನದಲ್ಲಿ ಇರುವಂಥವರ ಈ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ಸೊ ಆರೋಪಿಗಳ ಹೇಳಿಕೆ ಮತ್ತು ಉಳಿದಂಥ ಸಾಕ್ಷಿಗಳು ಇನ್ನೂ ಪೊಲೀಸರ ಕೈ ಸೇರಬೇಕಾಗಿದೆ. 30% ಸಾಕ್ಷಿಗಳು, 30% ಟೆಕ್ನಿಕಲ್ ಎವಿಡೆನ್ಸ್ನ ಎಫ್ಎಸ್ಎಲ್ ವರದಿ ಇನ್ನೂ ಕೂಡ ಬರಬೇಕಾಗಿದೆ. ಪಟ್ಟಣಗೆರೆ ಶೆಡ್ CCTV ದೃಶ್ಯ. ಸೊ ಇನ್ನು ಯಾವ ವರದಿಗಳು ಬರಬೇಕು ಅಂತ ನೋಡೋದಾದ್ರೆ ಪಟ್ಟಣಗೆರೆ ಶೆಡ್ನಲ್ಲಿರುವಂಥ CCTV ದೃಶ್ಯ. ಸೊ ಏನು ಆ ಘಟನೆ ಆಯಿತು, ಆ ಕೊಲೆ ಆಯಿತು, ಸಾವತ್ತಿನ ದಿನದ ಪಟ್ಟಣಗೆರೆ ಶೆಡ್ನ CCTV ಫುಟೇಜ್. ಎರಡನೇದಾಗಿ ಸ್ಟೋನಿ ಬ್ರೂಕ್ ಹಾಗೆಯೇ ದರ್ಶನ್ ಮತ್ತು ಪವಿತ್ರ ಮನೆಗಳ CCTV, ಇದರ ರಿಪೋರ್ಟ್ ಇನ್ನೂ ಕೂಡ ಪೊಲೀಸರ ಕೈ ಸೇರಬೇಕಾಗಿದೆ. ಸ್ಟೋನಿ ಬ್ರೂಕ್ ಏನು ವಿನಯ್ಗೆ ಸೇರಿದಂಥ ರೆಸ್ಟೋರೆಂಟ್, ಪಬ್ ಏನಿದೆ ಅಲ್ಲಿಂದು. ಇನ್ನು ಆರೋಪಿಗಳು ಬಳಸಿದ್ದಂಥ ಮೊಬೈಲ್ ಫೋನ್ಗಳ ಡೇಟಾ ಇದೆಲ್ಲವನ್ನು ಕೂಡ ರಿಟ್ರೀವ್, ಅಂದರೆ ಒಂದಷ್ಟು ಡೇಟಾವನ್ನು ಡಿಲೀಟ್ ಮಾಡಿರುವಂಥದ್ದಾಗಿದೆ, ಅದನ್ನು ಕೂಡ ರಿಟ್ರೀವ್ ಮಾಡೋಕ್ಕೆ ಕಳಿಸಲಾಗಿತ್ತು. ಎಲ್ಲ ಆರೋಪಿಗಳ ಆಡಿಯೋ ಸ್ಯಾಂಪಲ್ಸ್ ವರದಿ ಅದನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ, ಅದರ ರಿಪೋರ್ಟ್ ಬರಬೇಕಾಗಿದೆ. ಸೊ ಇದು 30% ಎಫ್ಎಸ್ಎಲ್ ವರದಿ ಈಗ ರಿಪೋರ್ಟ್ಗಳು ಬರಬೇಕಾಗಿದೆ. ಎಲ್ಲ ಆರೋಪಿಗಳ ಆಡಿಯೋ ಸ್ಯಾಂಪಲ್ಸ್ನ ವರದಿ, ಸೊ ಇದಕ್ಕೆ ಕೂಡ ಈಗ ಪೊಲೀಸರು ವೇಟ್ ಮಾಡ್ತಿದ್ದಾರೆ. 30% ಟೆಕ್ನಿಕಲ್ ಎವಿಡೆನ್ಸ್ ಬರೋದು ಬಾಕಿ ಇದೆ.